ಎಲೆಕ್ಟ್ರಿಸಿಟಿ. ನಾವೊಂದು ಸ್ವಿಚ್ ಹಾಕ್ತೀವಿ, ತಕ್ಷಣ ಲೈಟ್ ಆನ್ ಆಗುತ್ತೆ. ಆದರೆ ಇದ್ರ ಹಿಂದೆ ಇರೋ ಸೈನ್ಸ್ ಏನು? ಕೇಳೋಕೆ ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸ್ಬೋದು, ಆದರೆ ಅದ್ರ ಹಿಂದಿನ ಲಾಜಿಕ್ ಇದೆಯಲ್ಲ, ಅದು ತುಂಬಾನೇ ಸಿಂಪಲ್. ಬನ್ನಿ ಹಾಗಾದ್ರೆ ಎರಡು ಫಿಸಿಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮಾಡ್ತಾ ಈ ವಿದ್ಯುತ್ನ ರಹಸ್ಯಗಳನ್ನ ಒಂದೊಂದಾಗಿ ಬಿಡಿಸೋಣ. ವಿದ್ಯುತ್ಗೆ ಕಣ್ಣು ಇದೆಯಾ? ಅದು ಹೇಗೆ ತನ್ನ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ? ನೋಡಿ, ರಸ್ತೆಯಲ್ಲಿ ಟ್ರಾಫಿಕ್ ಹೇಗೋ ಹಾಗೇನೆ ಕರೆಂಟ್ ಕೂಡ ಕೆಲವು ಫಿಸಿಕ್ಸ್ ನಿಯಮಗಳನ್ನ ಫಾಲೋ ಮಾಡುತ್ತೆ. ಆ ನಿಯಮಗಳು ಯಾವುವು ಅಂತ ಈಗ ತಿಳ್ಕೊಳ್ಳೋಣ. ನಮ್ಮ ಇವತ್ತಿನ ಈ ಜರ್ನಿಗೆ ಈ ಎರಡೂ ಪ್ರಾಬ್ಲಮ್ಸ್ಗಳೇ ಗೈಡ್. ಇವುಗಳನ್ನ ಬಿಡಿಸ್ತಾ ಹೋದ ಹಾಗೆ ಎಲೆಕ್ಟ್ರಿಸಿಟಿಯ ಬೇಸಿಕ್ ಸತ್ಯಗಳು ಒಂದೊಂದಾಗೆ ನಮಗೆ ಅರ್ಥ ಆಗುತ್ತೆ. ಸರಿ, ಮೊದಲಿಗೆ ಸರ್ಕ್ಯೂಟ್ ಕನೆಕ್ಷನ್ ಬಗ್ಗೆ ಮಾತಾಡೋಣ. ನಮ್ಮ ಮೊದಲನೇ ಭಾಗ ರೋಧಕಗಳ ಸಂಪರ್ಕ, ಅಂದ್ರೆ ರೆಸಿಸ್ಟರ್ ಕನೆಕ್ಷನ್ಸ್. ಒಂದು ಸರ್ಕ್ಯೂಟ್ನಲ್ಲಿ ಬಲ್ಬ್ಗಳನ್ನಾಗಲಿ ಅಥವಾ ಬೇರೆ ಕಾಂಪೊನೆಂಟ್ಸ್ಗಳನ್ನಾಗಲಿ ಹೇಗೆ ಜೋಡಿಸ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಜೋಡಿಸೋ ವಿಧಾನ ಇಡೀ ಸರ್ಕ್ಯೂಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನೇ ಬದಲಾಯಿಸಿಬಿಡುತ್ತೆ. ಇದರಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ, ಒಂದು ಸೀರೀಸ್, ಇನ್ನೊಂದು ಪ್ಯಾರಲಲ್. ಸೀರೀಸ್ ಕನೆಕ್ಷನ್ ಅಂದ್ರೆ ಅದನ್ನ ಒಂದು ಸಿಂಗಲ್ ಲೇನ್ ರೋಡ್ಗೆ ಹೋಲಿಸಬಹುದು. ಎಲ್ಲಾ ವೆಹಿಕಲ್ಸ್ ಒಂದೇ ಲೈನ್ನಲ್ಲಿ ಒಂದ್ರ ಹಿಂದೆ ಒಂದು ಹೋಗ್ಲೇಬೇಕು ಅಲ್ವಾ? ಇಲ್ಲಿ ಕರೆಂಟ್ಗೂ ಅಷ್ಟೇ, ಒಂದೇ ಒಂದು ದಾರಿ, ಬೇರೆ ಯಾವ ಆಪ್ಷನೂ ಇಲ್ಲ. ಇನ್ನು ಪ್ಯಾರಲಲ್ ಕನೆಕ್ಷನ್ ಅಂದ್ರೆ ಒಂದು ಸೂಪರ್ ಮಾರ್ಕೆಟ್ನಲ್ಲಿರೋ ಬೇರೆ ಬೇರೆ ಬಿಲ್ಲಿಂಗ್ ಕೌಂಟರ್ಗಳಿದ್ದ ಹಾಗೆ. ಕಸ್ಟಮರ್ಸ್ ಅಂದ್ರೆ ನಮ್ಮ ಕರೆಂಟ್ ಬೇರೆ ಬೇರೆ ಕೌಂಟರ್ಗಳಿಗೆ ಹಂಚೋಗ್ಬೋದು. ಇದರಿಂದ ಕರೆಂಟ್ ಫ್ಲೋ ಆಗೋಕೆ ಹಲವು ದಾರಿಗಳು ಸಿಗುತ್ತೆ. ಈ ಸ್ಲೈಡ್ ನೋಡಿದ್ರೆ ವ್ಯತ್ಯಾಸ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ನೋಡಿ, ಸೀರೀಸ್ನಲ್ಲಿ ಒಂದೇ ದಾರಿ ಇರೋದ್ರಿಂದ ಅಡೆತಡೆಗಳು ಸೇರ್ಕೊಂಡು ಒಟ್ಟು ರೋಧ ಅಂದ್ರೆ ರೆಸಿಸ್ಟೆನ್ಸ್ ಹೆಚ್ಚಾಗತ್ತೆ. ಆದ್ರೆ ಪ್ಯಾರಲಲ್ನಲ್ಲಿ ದಾರಿಗಳು ಜಾಸ್ತಿ ಇರೋದ್ರಿಂದ ಕರೆಂಟ್ ಫ್ಲೋ ಆಗಕ್ಕೆ ಸುಲಭ ಆಗತ್ತೆ. ಹಾಗಾಗಿ ಒಟ್ಟು ರೆಸಿಸ್ಟೆನ್ಸ್ ಕಡಿಮೆ ಆಗತ್ತೆ. ವಾವ್! ಇದೇ ಪ್ರಿನ್ಸಿಪಲ್ ಇಟ್ಕೊಂಡು ನಮ್ಮ ಮೊದಲನೇ ಪ್ರಾಬ್ಲಮ್ ಅನ್ನ ಈಗ ಸಾಲ್ವ್ ಮಾಡೋಣ ಬನ್ನಿ. ಸರಿ, ಥಿಯರಿ ಮಾತಾಡಿದ್ದು ಸಾಕಾಯ್ತು. ಈಗ ನಾವು ಕಲ್ತ ಈ ಸೀರೀಸ್ ಮತ್ತೆ ಪ್ಯಾರಲಲ್ ನಾಲೆಜ್ ಉಪಯೋಗಿಸಿ ಮೊದಲನೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡಿಡಿಯೋಣ. ನಮ್ಮ ಮುಂದಿರೋ ಚಾಲೆಂಜ್ ಇದು. 4 ಬೇರೆ ಬೇರೆ ರೆಸಿಸ್ಟರ್ಗಳಿವೆ. ಇವುಗಳನ್ನ ಹೇಗೆ ಕನೆಕ್ಟ್ ಮಾಡಿದ್ರೆ ನಮಗೆ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಸಿಗತ್ತೆ ಮತ್ತು ಹೇಗೆ ಕನೆಕ್ಟ್ ಮಾಡಿದ್ರೆ ಮಿನಿಮಮ್ ರೆಸಿಸ್ಟೆನ್ಸ್ ಸಿಗತ್ತೆ? ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಬೇಕಾ? ರೂಲ್ ತುಂಬಾನೇ ಸಿಂಪಲ್. ಎಲ್ಲವನ್ನು ಒಂದರ ಪಕ್ಕ ಒಂದು ಸೀರೀಸ್ನಲ್ಲಿ ಜೋಡಿಸ್ಬಿಡ್ಬೇಕು. ಆಗ ಪ್ರತಿಯೊಂದು ರೆಸಿಸ್ಟೆನ್ಸ್ ಒಂದಕ್ಕೊಂದು ಸೇರ್ಕೊಂಡು ಒಟ್ಟು ರೆಸಿಸ್ಟೆನ್ಸ್ ಗರಿಷ್ಠ ಮಟ್ಟಕ್ಕೆ ಹೋಗುತ್ತೆ. ಇದರ ಕ್ಯಾಲ್ಕುಲೇಷನ್ ಅಂತ ತುಂಬಾನೇ ಈಸಿ. ಫಸ್ಟ್ ಫಾರ್ಮುಲಾ ತಗೊಳ್ಳೋಣ. ಆರ್ ಟೋಟಲ್ ಈಸ್ ಈಕ್ವಲ್ಸ್ R1 ಪ್ಲಸ್ R2 ಪ್ಲಸ್ R3 ಪ್ಲಸ್ R4. ಈಗ ವ್ಯಾಲ್ಯೂಸ್ ಹಾಕೋಣ. 4, 8, 12 ಮತ್ತೆ 24. ಇವಿಷ್ಟನ್ನು ಕೂಡಿಸಿದರೆ ಉತ್ತರ ಏನ್ ಬರಬಹುದು? ಮತ್ತು ಉತ್ತರ ಇಲ್ಲಿದೆ, 48 ಓಮ್ಸ್. ಇಲ್ಲಿ ಒಂದು ವಿಷಯ ಗಮನಿಸಿ, ಈ ವ್ಯಾಲ್ಯೂ ನಮ್ಮಲ್ಲಿದ್ದ ಅತಿ ದೊಡ್ಡ ರೆಸಿಸ್ಟರ್ ಅಂದ್ರೆ 24 ಓಮ್ಸ್ಗಿಂತಾನೂ ಜಾಸ್ತಿ ಇದೆ. ಸೊ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ಗೆ ಸೀರೀಸ್ ಕನೆಕ್ಷನ್ ದಾರಿ ಅನ್ನೋದು ಕನ್ಫರ್ಮ್ ಆಯಿತು. ಈಗ ವಿಷಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ. ಮಿನಿಮಮ್ ರೆಸಿಸ್ಟೆನ್ಸ್ಗೆ ಪ್ಯಾರಲಲ್ ಕನೆಕ್ಷನ್ ಬೇಕು. ಯಾಕಂದ್ರೆ ಇಲ್ಲಿ ನಾವು ಕರೆಂಟ್ ಫ್ಲೋ ಆಗೋಕೆ ಹೆಚ್ಚು ದಾರಿಗಳನ್ನ ಕ್ರಿಯೇಟ್ ಮಾಡ್ತೀವಿ. ಇದರಿಂದ ಕರೆಂಟ್ಗೆ ಹರಿಯೋದು ಸುಲಭವಾಗತ್ತೆ, ಹಾಗಾಗಿ ಒಟ್ಟು ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಇದು ಕೇಳೋಕೆ ಸ್ವಲ್ಪ ಉಲ್ಟಾ ಅನ್ಸಿದ್ರು ಇದೇ ಸತ್ಯ. ಓಕೆ, ಈ ಕ್ಯಾಲ್ಕುಲೇಷನ್ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು. ಇಲ್ಲಿ ನಾವು ಡೈರೆಕ್ಟ್ ಆಗಿ ಆ್ಯಡ್ ಮಾಡಲ್ಲ, ಬದಲಿಗೆ ಪ್ರತಿಯೊಂದು ರೆಸಿಸ್ಟರ್ ವ್ಯಾಲ್ಯೂನ ರೆಸಿಪ್ರೋಕಲ್ ತಗೋಬೇಕು. ಅಂದ್ರೆ 1/, ಅಂತ ಬರ್ಕೋಬೇಕು. ಸೊ 1/4 ಪ್ಲಸ್ 1/8 ಪ್ಲಸ್ 1/12 ಪ್ಲಸ್ 1/24. ಇದಕ್ಕೆ ಕಾಮನ್ ಡಿನಾಮಿನೇಟರ್ 24. ಲೆಕ್ಕ ಮಾಡಿದ್ರೆ ನಮಗೆ ಸಿಗೋದು 12/24. ಆದ್ರೆ ಇಲ್ಲೇ ನಿಲ್ಸೋ ಹಾಗಿಲ್ಲ, ಇದು 1/R ನ ವ್ಯಾಲ್ಯೂ. ನಮ್ಗೆ ಬೇಕಾಗಿರೋದು R. ಸೊ ಫೈನಲ್ ಆಗಿ ಸಿಕ್ಕಿರೋ ಉತ್ತರವನ್ನು ಉಲ್ಟಾ ಮಾಡಬೇಕು. ಮತ್ತು ಫೈನಲ್ ಆನ್ಸರ್ ನೋಡಿ, ಕೇವಲ 2 ಓಮ್ಸ್. ಇದು ನಿಜವಾಗ್ಲೂ ಅಮೇಜಿಂಗ್. ನಮ್ಮಲ್ಲಿದ್ದ ಅತಿ ಚಿಕ್ಕ ರೆಸಿಸ್ಟರೇ 4 ಓಮ್ಸ್. ಆದರೆ ಎಲ್ಲವನ್ನೂ ಪ್ಯಾರಲಲ್ನಲ್ಲಿ ಜೋಡಿಸಿದಾಗ ಟೋಟಲ್ ರೆಸಿಸ್ಟೆನ್ಸ್ ಅದಕ್ಕಿಂತಲೂ ಕಡಿಮೆ ಆಗಿದೆ. ಇದೇ ನೋಡಿ ಪ್ಯಾರಲಲ್ ಕನೆಕ್ಷನ್ ಮ್ಯಾಜಿಕ್. ಸರಿ, ರೆಸಿಸ್ಟೆನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಆದ್ರೆ ಈ ರೆಸಿಸ್ಟೆನ್ಸ್ನ ಪರಿಣಾಮ ಏನು? ನೋಡಿ, ವಿದ್ಯುತ್ ಒಂದು ವೈರ್ ಮೂಲಕ ಹರಿಯುವಾಗ ಅದು ಕೇವಲ ಚಲಿಸೋದಿಲ್ಲ, ಅದು ಹೀಟ್ ರೂಪದಲ್ಲಿ ಎನರ್ಜಿಯನ್ನ ಹೊರಹಾಕುತ್ತೆ. ನಮ್ಮನೆಯ ಹೀಟರು, ಐರನ್ ಬಾಕ್ಸ್ ಎಲ್ಲವೂ ವರ್ಕ್ ಆಗೋದೇ ಈ ಅದ್ಭುತ ಪ್ರಿನ್ಸಿಪಲ್ ಮೇಲೆ. ನಮ್ಮ ಎರಡನೇ ಪ್ರಾಬ್ಲಮ್ ಹಿಂದಿರೋ ಮೇನ್ ಪ್ರಿನ್ಸಿಪಲ್ ಇದೆ, ಜೌಲ್ಸ್ ಲಾ ಆಫ್ ಹೀಟಿಂಗ್. ಇದರ ಪ್ರಕಾರ ಉತ್ಪತ್ತಿಯಾದ ಹೀಟ್ H ಅನ್ನೋದು ವೋಲ್ಟೇಜ್ V, ಕರೆಂಟ್ I ಮತ್ತು ಟೈಮ್ T ಇವುಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. ಈಗ
ಈ ಜೌಲ್ಸ್ ಲಾ ಅನ್ನ ನೇರವಾಗಿ ನಮ್ಮ ಎರಡನೇ ಪ್ರಾಬ್ಲಮ್ಗೆ ಅಪ್ಲೈ ಮಾಡಿ ಎಷ್ಟು ಹೀಟ್ ಜನರೇಟ್ ಆಗತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ನಮ್ಮ ಪ್ರಾಬ್ಲಮ್ನಲ್ಲಿ ಕೊಟ್ಟಿರೋ ಡೇಟಾ ಇದು: ವೋಲ್ಟೇಜ್, ಚಾರ್ಜ್ ಮತ್ತು ಟೈಮ್. ನಮ್ಮ ಗೋಲ್ ಈ ಸಮಯದಲ್ಲಿ ಒಟ್ಟು ಎಷ್ಟು ಹೀಟ್ ಪ್ರೊಡ್ಯೂಸ್ ಆಯಿತು ಅಂತ ಕಂಡಿಡಿಯೋದು. ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ನಮ್ಮ ಬೇಸಿಕ್ ಫಾರ್ಮುಲಾ H=VIT. ಆದರೆ ಪ್ರಾಬ್ಲಮ್ನಲ್ಲಿ ನಮಗೆ I ಅಂದ್ರೆ ಕರೆಂಟ್ ಕೊಟ್ಟಿಲ್ಲ, ಬದಲಿಗೆ Q ಅಂದ್ರೆ ಚಾರ್ಜ್ ಕೊಟ್ಟಿದ್ದಾರೆ. ತಲೆ ಕೆಡ್ಸ್ಕೋಬೇಕಾಗಿಲ್ಲ. ನಮಗೆ ಫಿಸಿಕ್ಸ್ನಲ್ಲಿ Q=IT ಅನ್ನೋ ರಿಲೇಷನ್ ಗೊತ್ತಿದೆ. ಹಾಗಾಗಿ ಫಾರ್ಮುಲಾದಲ್ಲಿರೋ IT ಬದಲು Q ಅಂತ ಬರ್ಕೋಬೋದು. ನೋಡಿ, ನಮ್ಮ ಫಾರ್ಮುಲಾ ಈಗ H=VQ ಆಗಿ ಎಷ್ಟು ಸಿಂಪಲ್ ಆಯ್ತು. ನಮ್ಮ ಈ ಸ್ಮಾರ್ಟ್ ಮೂವ್ನಿಂದಾಗಿ ಈಗ ಕ್ಯಾಲ್ಕ್ಯುಲೇಷನ್ ತುಂಬಾನೇ ಸುಲಭ. ಕೊಟ್ಟಿರೋ ವೋಲ್ಟೇಜ್ ಮತ್ತು ಚಾರ್ಜನ್ನ ಮಲ್ಟಿಪ್ಲೈ ಮಾಡಿದ್ರೆ ಸಾಕು, ಉತ್ತರ ಜೌಲ್ಸ್ನಲ್ಲಿ ಬರುತ್ತೆ. ಮತ್ತು ಉತ್ತರ ಇಲ್ಲಿದೆ: 48 ಲಕ್ಷ ಜೌಲ್ಸ್. ಇದು ದೊಡ್ಡ ನಂಬರ್. ಅಂದ್ರೆ 1 ಗಂಟೆ ಸಮಯದಲ್ಲಿ ಗಮನಾರ್ಹ ಪ್ರಮಾಣದ ಹೀಟ್ ಎನರ್ಜಿ ರಿಲೀಸ್ ಆಗಿದೆ. ಹಾಗಾದ್ರೆ ಇವತ್ತು ನಾವು ಏನ್ ಕಲ್ತ ಹಾಗಾಯ್ತು? ಸೀರೀಸ್ ಕನೆಕ್ಷನ್ನಿಂದ ರೆಸಿಸ್ಟೆನ್ಸ್ನ ಮ್ಯಾಕ್ಸಿಮೈಸ್ ಮಾಡ್ಬೋದು, ಪ್ಯಾರಲೆಲ್ ಕನೆಕ್ಷನ್ನಿಂದ ಮಿನಿಮೈಸ್ ಮಾಡ್ಬೋದು, ಮತ್ತು ಕರೆಂಟ್ ಫ್ಲೋ ಆದಾಗ ಹೀಟ್ ಜನರೇಟ್ ಆಗತ್ತೆ. ಈ 3 ಇಂಪಾರ್ಟೆಂಟ್ ಪಾಯಿಂಟ್ಸನ್ನ ನಾವು ಕೇವಲ 2 ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋ ಮೂಲಕ ಕನ್ಫರ್ಮ್ ಮಾಡ್ಕೊಂಡ್ವಿ. ಹಾಗಾದ್ರೆ ಕೊನೆದಾಗಿ ಒಂದು ಇಂಟ್ರೆಸ್ಟಿಂಗ್ ಯೋಚನೆ. ನಾವು ಈಗಷ್ಟೇ ಕಲ್ತ ಫಿಸಿಕ್ಸ್ ನಿಯಮಗಳು ಕೇವಲ ಟೆಕ್ಸ್ಟ್ ಬುಕ್ನಲ್ಲಿಲ್ಲ. ಅವು ನಮ್ಮ ಸುತ್ತಮುತ್ತ ನಾವು ಪ್ರತಿದಿನ ಬಳಸೋ ಉಪಕರಣಗಳಲ್ಲಿ ಜೀವಂತವಾಗಿವೆ. ನೆಕ್ಸ್ಟ್ ಟೈಮ್ ಟೋಸ್ಟರ್ ಆನ್ ಮಾಡಿದಾಗ ಈ ಜೂಲ್ಸ್ ಲಾ ನೆನಪಾಗ್ಬೋದೇನೋ?